ಹೊಸಕೋಟೆ ನಗರದ ದೊಡ್ಡಗಟ್ಟಿಗೆನಬೆ ಮುಖ್ಯ ರಸ್ತೆಯಲ್ಲಿರುವ ಶೋಭಾ ಮೆಡೋಸ್ ಅಪಾರ್ಟ್ಮೆಂಟ್ ಆವರಣದಲ್ಲಿ ಶೋಭಾ ಮೆಡೋಸ್ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘದ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರಾಜಾರ್ಸ್ ಮುನಿರಾಜುರವರು ಭುವನೇಶ್ವರಿ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಯುವ ಕವಿ ರವಿಸಿರಿ, ಶೋಭಾ ಮೆಡೋಸ್ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಸೋಮನ್ ಗೌಡ, ಉಪಾಧ್ಯಕ್ಷ ರಮೇಶ್ ಬಾಬು, ಖಜಾಂಚಿ ದಿನೇಶ್, ಜಂಟಿ ಖಜಾಂಚಿ ಮಧುಕೇಶವ್, ಕಾರ್ಯದರ್ಶಿ ಚೈತನ್ಯ, ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಚಂದನ್ ಸೇರಿದಂತೆ ಹಲವಾರು ಗಣ್ಯರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ರಾಜಾರ್ಸ್ ಮುನಿರಾಜುರವರು ಮಾತನಾಡಿ, ಶೋಭಾ ಮೆಡೋಸ್ ಅಪಾರ್ಟ್ಮೆಂಟ್ನಲ್ಲಿ ವಿವಿಧ ರಾಜ್ಯಗಳಿಂದ ಆಗಮಿಸಿರುವಂತಹ ನಾಗರಿಕರು ವಾಸವಾಗಿದ್ದರೂ ಸಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತವಾಗಿ ಸಾಕಷ್ಟು ಸಡಗರ ಸಂಭ್ರಮ ಹಾಗೂ ಸಾಮರಸ್ಯದಿಂದ ಆಚರಣೆ ಮಾಡುತ್ತಿರುವುದು ಸಾಕಷ್ಟು ಪ್ರಶಂಸನೀಯವಾಗಿದೆ. ಪ್ರಮುಖವಾಗಿ ಕನ್ನಡಿಗರಾದ ನಾವು ಪ್ರತಿಯೊಬ್ಬರಿಗೂ ಕನ್ನಡ ಕಲಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡಬೇಕು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನವೆಂಬರ್ 1ರಂದು ಮತ್ತು ಆ ತಿಂಗಳು ಮಾತ್ರ ಆಚರಣೆ ಮಾಡಬಾರದು, ವರ್ಷ ಪೂರ್ತಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಪ್ರತಿಯೊಂದು ನಮ್ಮ ದೇಶ ವಿದೇಶಗಳಲ್ಲಿ ಕನ್ನಡ ರಾರಾಜಿಸುತ್ತಿದೆ. ದೇಶ ವಿದೇಶಗಳಲ್ಲಂದರೆ ತುಂಬ ವಿಜೃಂಭಣೆಯಿಂದ ಒಂದು ತಿಂಗಳು ಪೂರ್ತಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ಹಿಂದೆ ಮುಂದೆ ನೋಡ್ತೀವಿ. ನೋಡಿ, ಈ ಅಪಾರ್ಟ್ಮೆಂಟ್ನಲ್ಲಿ ಎಲ್ಲ ಭಾಷಿಕರು ಇದ್ದಾರೆ. ಇಲ್ಲಿ ಎಲ್ಲ ಭಾಷೆಯವರು, ಅನ್ಯ ಭಾಷೆಯವರು, ಅನ್ಯ ರಾಜ್ಯದವರು ಸಹ ಎಲ್ಲ ಇದ್ದೀರಾ. ಅಚ್ಚುಕಟ್ಟಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಇದೇ ರೀತಿಯಾಗಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ನಾನು ಪದೇ ಪದೇ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಬಂಧುಗಳೇ, ಆಂಧ್ರ ಇರಬಹುದು, ತಮಿಳುನಾಡು ಇರಬಹುದು, ಕೇರಳ ಇರಬಹುದು, ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕನ್ನಡ ತುಂಬಾ ಅಚ್ಚುಕಟ್ಟಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ. ಕನ್ನಡವನ್ನು ಮಾತಾಡೋಕ್ಕಾಗಿ ಕಲಿಸ್ತಾರೆ. ತಾವು ಸಹ ತಮ್ಮ ಅಕ್ಕಪಕ್ಕದವರಿಗೆ ಕನ್ನಡವನ್ನು ಕಲಿಸಬೇಕಂತ ನಾನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತಮ್ಮನ್ನು ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ. ಕನ್ನಡ ಆಡು ಭಾಷೆ, ನಾಡು ಭಾಷೆ ಆಗಬೇಕು. ಕನ್ನಡವನ್ನೇ ಮಾತಾಡಿ, ಮನೆಯಲ್ಲಿ ಕನ್ನಡ ಮಾತಾಡಿ, ಹೊರಗಡೆನೂ ಕನ್ನಡ ಮಾತಾಡಿ. ಅನ್ಯ ಭಾಷಿಕರು ಬಂದಾಗ ಅವರಿಗೆ ಕನ್ನಡದಲ್ಲೇ ಮಾತಾಡಿಸಿ ಕನ್ನಡವನ್ನು ಕಲಿತುಕೊಳ್ಳಲು ದಯವಿಟ್ಟು ತಿಳಿಸಬೇಕು. ಉದಾಹರಣೆಗೆ ನಾವು ನಮ್ಮ ಕರ್ನಾಟಕ ಶ್ರೇಷ್ಠವಾದ ಕರ್ನಾಟಕ, ಅದರಲ್ಲೂ ನಮ್ಮ ಕನ್ನಡಿಗರು ತುಂಬಾ ಹೃದಯವಂತರು. ತಾವೇನು ಬೈಕೊಂಬೇಡಿ. ಈಗ ಆಂಧ್ರದಿಂದ ಯಾರನ್ನ ಬಂದು ನೀವು ಇಲ್ಲಿ ಹೊರಗಡೆ నింతిర్రు, ఆంధ్రದಿಂದ ಬಂದು ಯಾರು చిక్కు తిరుపతికి తావ ఎక్కడంటే అడిగితే మనం నీట్గా చెప్తాము, ఇట్లు పోండి అని చెప్తాము. చిక్కు తిరుపతికి ఎట్లా పోవాలి దాటి ఇట్లే పోండి నేరుగా పోతుంది అని చెప్తాము. అదే మీరు ఆంధ్రాలో పోయి అడగండి, వాళ్ళు చెప్పొద్దు. వాళ్ళు ಆಂಧ್ರ ಸರ್ ದೊಡ್ಡ ತಿರುಪತಿಗೆ ಹೆಂಗ್ ಹೋಗ್ಬೇಕಂತ ಇವಾಗ ಅಲ್ಲಿ ಕೇಳಿದ್ರೆ ಅವ್ರು ಹೇಳಲ್ಲ, ಇಟ್ಲೇ పోవాలి ಅಂತ ಹೇಳ್ತಾರೆ. ಅದೇ ನಾವು ಕನ್ನಡದಲ್ಲಿ ಹೇಳ್ತೀವಿ. ಅದೇ ತಮಿಳ್ನಾಡವ್ರು ಬಂದು ದೇವಸ್ಥಾನ ಹೊಸೂರ್ಗೆ ಹೆಂಗ್ ಅವ್ರು ಬಂದು ನಮ್ಮ ತಮಿಳಲ್ಲಿ ಕೇಳ್ತಾರೆ, ಹೊಸೂರ್ಗೆ ಹೆಂಗ್ ಹೋಗ್ದು ನಾವೇ ಹೇಳ್ತೀವಿ, ಬರಲ್ಲ ನಮ್ಮ ಭಾಷೆ, ಹಿಂಗೆ ಪೋಂಗ ಅಂತೀವಿ. ಬಟ್ ಅದೇ ತಪ್ಪಂತ ಹೇಳ್ತಾ ಇಲ್ಲ, ಹೇಳ್ರಿ. ಆದ್ರೆ ಕನ್ನಡ ಬಗ್ಗೆ ತುಂಬಾ ಅಭಿಮಾನ ಇರಬೇಕು, ಕನ್ನಡ ಕಲಿಸ್ರಿ. ನಾನು ಸುಮಾರು ಒಂದು 35 ವರ್ಷಗಳಿಂದ ಈ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಈಗ ಒಂದು 4 ವರ್ಷ ಆಯ್ತು ಅಧ್ಯಕ್ಷರಾಗಿ. ಮಾನ್ಯ ಶಾಸಕರು ನನ್ನೇ ಮಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅಂದ್ಬಿಟ್ಟು. ಹಂಗಾಗಿ ತಾವೆಲ್ಲರೂ ಅಕ್ಕಪಕ್ಕದವ್ರಿಗೆಲ್ಲ ಕನ್ನಡ ಕಲಿಸಿ, ದಯವಿಟ್ಟು ಕನ್ನಡ ಕಲಿಬೇಕು, ಕಲಿಸ್ಬೇಕು. ನಾವೆಲ್ಲರೂ ಕನ್ನಡಿಗರಾಗಬೇಕು. ನಾವು ಯಾವುದೇ ಜಾತಿ ಧರ್ಮ ಏನಿಲ್ಲ, ಕನ್ನಡಕರು ಎಲ್ಲ ಒಂದು ಜಾತಿಯವರು. ನಾವು ಅಕ್ಕಪಕ್ಕದನ್ನೆಲ್ಲ ಕನ್ನಡತನ ಕಲಿಸಿ ಅವರೆಲ್ಲ ಕನ್ನಡವನ್ನು ಕಲಿಸ್ಬೇಕಂತ ಕೇಳಿಕೊಂಡು ನನ್ನ ಸಣ್ಣ ಭಾಷಣ ಮುಗಿಸ್ತೇನೆ. ಇನ್ನು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಅಪಾರ್ಟ್ಮೆಂಟ್ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ವೀರಗಾಸೆ ನೃತ್ಯ, ಶಿವತಾಂಡವ ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನವನ್ನು ಸೆಳೆದವು. ಶೋಭಾ ಮೆಡೋಸ್ನಲ್ಲಿ ಈ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮದು ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನು ಎಲ್ಲ ನಾನಾ ಭಾಷೆಯರು ಇಲ್ಲಿದ್ದರೂ ಕೂಡ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವಕ್ಕೆ ಇದಕ್ಕಿಂತ ಇಷ್ಟು ಚೆನ್ನಾಗಿ ಅವರು ಎಲ್ಲ ಡೊನೇಷನ್ ಮಾಡಿ ತುಂಬು ಹೃದಯದಿಂದ
ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದೇವೆ. ಇದೇ ರೀತಿ ಮುಂದೆ ಕಂಟಿನ್ಯೂ ಆಗಲಿ ಅನ್ನೋದನ್ನು ನಾನು ಆಶಿಸ್ತಾ ಇದ್ದೇನೆ. ಈ ಒಂದು ಕನ್ನಡ ರಾಜ್ಯೋತ್ಸವದ ಈ ಶುಭ ದಿನದಂದು ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಹಾಗಾಗಿ ನಮ್ಮೆಲ್ಲರ ಕಳಕಳಿಯ ಮನವಿ ಏನಪ್ಪ ಅಂದರೆ, ಕನ್ನಡವನ್ನು ಕಲಿಸೋಣ, ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಉಳಿಸೋಣ, ಅದರ ಜೊತೆಗೆ ಕನ್ನಡತನವನ್ನು ಮೆರೆಸೋಣ ಎಂಬತಕ್ಕಂತಹ ಈ ಸಂದೇಶವನ್ನು ನಾವು ಈ ನಮ್ಮ VR ಶೋಭಾ ಮೆಡೋಸ್ನ ಪರವಾಗಿ ಎಲ್ಲರಿಗೂ ನಾವು ಹಂಚ್ತಾ ಇದ್ದೇವೆ. ಧನ್ಯವಾದಗಳು. ಜೈ ಕನ್ನಡ ಭುವನೇಶ್ವರಿ, ಕನ್ನಡ ಮಾತೆಗೆ ಜೈ. 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಶೋಭಾ ಮೆಡೋಸ್ ಅಪಾರ್ಟ್ಮೆಂಟ್ನಲ್ಲಿ ಮಾಡಬೇಕಂತ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಸೋಮಣ್ಣಗೌಡರವರು ತಮ್ಮನ್ನು ಕೇಳಿಕೊಂಡ್ರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೆಸರಾಂತ ಕವಿಗಳು, ನಮ್ಮ ತಾಲೂಕಿನವರಂಥ ರವಿಸಿಯವರನ್ನು ಕರ್ಕೊಂಬಂದು ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವಂತಹ ಕೆಲಸ ಮಾಡಿದ್ದೀವಿ. ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ನಾನಾ ರಾಜ್ಯಗಳಿಂದ ಬಂದು ಎಲ್ಲರೂ ಒಟ್ಟಿಗೆ ಸುಮಾರು ಒಂದು 172 ಮನೆಗಳಿದ್ರೂ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೆಸರು ಕೃಷ್ಣಮ್ಮ ಅಂತ. VR ಶೋಭಾ ಮೆಡಲ್ಸ್ ಇಂದ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ವರ್ಷ ಇದೇ ಥರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಹೆಚ್ಚಿಗೆ ಕನ್ನಡವನ್ನು ಉಳಿಸ್ಬೇಕು, ಕನ್ನಡ ಬಳಸಬೇಕು, ಕನ್ನಡ ಎಲ್ಲ ಸತ್ಯವಾಗಿರಬೇಕು ಅಂತ ನನ್ನ ಅನಿಸಿಕೆ. ಜೈ ಕರ್ನಾಟಕ ಮಾತೆ.